ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ವೆನಿಲಾ ಕಪ್ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಯಾವ ರೀತಿ ನಾನು ಕಪ್ ಕೇಕ್ನ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು, ನಾನು ಇಲ್ಲಿ ಮಫಿನ್ಸ್ ಯೂಸ್ ಮಾಡಿರೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ, ವಿಡಿಯೋ ಒಳಗೆ ಹೋಗೋಣ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿ ಇದನ್ನು ಒಂದು 2 ರಿಂದ 3 ಸರಿ ಆದರೂ ಈ ರೀತಿ ಜರಡಿ ಇಟ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ಕೇಕ್ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನಾನಿಲ್ಲಿ ಒಂದು 2 ರಿಂದ 3 ಸಲ ಇದನ್ನು ಹೀಗೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಬೇಕಾಗಿರೋದು 1 ಮೊಟ್ಟೆ. ನಾನಿಲ್ಲಿ 1 ಮೊಟ್ಟೆಯಿಂದ ಒಂದು 7 ರಿಂದ 8, ಇನ್ನು ಜಾಸ್ತಿನೇ ಆಗುತ್ತೆ. ನಾನು ಇಡ್ಲಿ ಪಾತ್ರೆಯಲ್ಲೂ ಮಾಡಿದ್ನಲ್ಲ, ನೋಡೋಣ ಎಷ್ಟಾಗುತ್ತೆ ಅಂತ. ನಾನು 1 ಎಗ್ನ ನಾನಿಲ್ಲಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಎಗ್ಗಿಗೆ ಏನೂ ಹಾಕಿಲ್ಲ, ಹಾಗೆ ನಾನಿಲ್ಲಿ ಹೈ ಸ್ಪೀಡಲ್ಲಿ ಇಟ್ಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಎಗ್ ಏನು ಅದರಲ್ಲಿ ಏರ್ ಬಬಲ್ಸ್ ಎಲ್ಲ ಫಾರ್ಮ್ ಆಗಿ ಎಗ್ ಏನಾಗುತ್ತೆ, ಡಬಲ್ ಆಗುತ್ತೆ. ಎಗ್ಗಿನ ಸೈಜ್ ಡಬಲ್ ಆಗುತ್ತೆ. ಸೊ ಇದೇ ರೀತಿ ನೀವು ಒಂದೇ ಸ್ಪೀಡಲ್ಲಿ ಬೀಟ್ ಮಾಡ್ಕೊಳ್ತಾ ಬನ್ನಿ. ಸೊ ನನಗೆ ಫೇವ್ರೆಟ್ ಪಾರ್ಟ್ ಅಂದರೆ ಇದೆ, ಏನು ಕೇಕ್ ಮಾಡಬೇಕಾದ್ರೆ ಈ ಬೀಟರಲ್ಲಿ ನಾವು ಎಗ್ನವೆಲ್ಲ ಬೀಟ್ ಮಾಡ್ತೀವಲ್ಲ, ಇದೇ ನನ್ನ ಫೇವ್ರೆಟ್ ಪಾರ್ಟ್ ಅಂತಲೂ ಹೇಳ್ಬೋದು. ತುಂಬ ಇಷ್ಟ ಆಗುತ್ತೆ ಈ ರೀತಿ ಬೀಟ್ ಮಾಡೋದಕ್ಕೆ. ಸೊ ನೋಡ್ಬೋದು, ಇಲ್ಲಿ ಏನಿದು ಒಂದು ನೊರೆ ಥರ ಬರ್ತಾ ಇದೆ. ಸೊ ಇಲ್ಲಿ ಎಗ್ ನಮಗೆ ಬೀಟ್ ಆಗಿ ಬಂದಿದೆ. ನೆಕ್ಸ್ಟ್ ನಾವು ಇದಕ್ಕೆ ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಹಾಕೋಕ್ಕಿಂತ ಇವಾಗ ನಾವು ಎಗ್ನ ಬೀಟ್ ಮಾಡಿ ಹಾಕೋದ್ರಿಂದ ಎಗ್ ಸ್ಮೆಲ್ ಏನಿದೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದಮೇಲೆ ಇಲ್ಲಿ ನಾನು 1 ಕಪ್ ಪೌಡರ್ ಶುಗರ್, ಸಕ್ಕರೆ ಒಂದು 3/4 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡು ಪುಡಿ ಮಾಡ್ಕೊಳ್ಳಿ. ಅದು 1 ಕಪ್ ಆಗುತ್ತೆ. ಅದನ್ನು ಒಂದು 2 ರಿಂದ 3 ಸರಿ ಮಾಡಿ ಹಾಕ್ಕೊಳ್ಳಿ. ಎಗ್ಗಿನ ಬ್ಯಾಟರ್ ಇತ್ತಲ್ಲ, ಅದಕ್ಕೆ ನೀವು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬೆರಿಬೇಕು, ಫುಲ್ ಕರಗಬೇಕು. ಏನು ಸಕ್ಕರೆ ಏನಿದೆ ಫುಲ್ ಕರಗೋ ರೀತಿ ನೀವು ಇದನ್ನು ಬೀಟ್ ಮಾಡ್ಕೊಳ್ಳಿ. ಸೊ ಬೀಟರ್ ಯಾರ ಹತ್ರ ಇಲ್ವೋ ನೀವು ಬೇಕಾದರೆ ಮಿಕ್ಸಿ ಜಾರಲ್ಲಿ ಕೂಡ ನೀವು ಮಾಡ್ಕೋಬೋದು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೀಟರ್ ಇಲ್ದಲ್ಲ ನಾನು ಮಿಕ್ಸಿ ಜಾರಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಾದಮೇಲೆ ನಾನಿಲ್ಲಿ ಮೆಲ್ಟೆಡ್ ಬಟರ್ ಏನಿದೆ ಅದನ್ನು ಮೆಲ್ಟ್ ಮಾಡಿಕೊಂಡು ಒಂದು 1/4 ಕಪ್ ಆಗೋಷ್ಟು ಮೆಲ್ಟೆಡ್ ಬಟರ್, ಹಾಗೆ 1/3 ಕಪ್ ಆಗೋಷ್ಟು ಸನ್ಫ್ಲವರ್ ಆಯಿಲ್ನ ಹಾಕಿ ಇದನ್ನು ಬೀಟ್ ಮಾಡ್ಕೊಳ್ತೀನಿ. ಕಪ್ ಕೇಕ್ಗೆ ಸ್ವಲ್ಪ ಆಯಿಲ್ ಬಟರ್ ಏನಿದೆ ಸ್ವಲ್ಪ ಜಾಸ್ತಿ ಬೇಕು, ಯಾಕಂದರೆ ಕ್ರಿಸ್ಪಿ ಬರಬೇಕಲ್ಲ. ಸೊ ಹಾಗಾಗಿ ಅದಾದಮೇಲೆ ನಾನಿಲ್ಲಿ 1 ಕಪ್ ಆಗೋಷ್ಟು ಏನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತೀನಿ. ನಾವು ಜರಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಬೀಟರ್ ಬೇಡ, ಇದಕ್ಕೆ ಏನು ಫೋರ್ಕ್ ಅಥವಾ ವಿಸ್ಕಿಂದ ನಾವು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಕಪ್ ಕೇಕ್ ಲೈನರ್ಸ್ನ, ಕಪ್ ಕೇಕ್ ಮೋಲ್ಡ್ ಇರಲಿಲ್ಲ ನನ್ನ ಹತ್ರ. ಸೊ ನಾನಿಲ್ಲಿ ಒಂದು ಕಪ್ ಒಳಗಡೆ ಇಟ್ಟು ಇದಕ್ಕೆ ಬ್ಯಾಟರ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲದಕ್ಕೂ 2 ಟೇಬಲ್ ಸ್ಪೂನ್ ಆಗುವಷ್ಟು ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪ್ರೀಹೀಟ್ ಮಾಡಿರೋ ಕಡಾಯಿಗೆ ಇಟ್ಕೊಳ್ಳೋಣ. ಅದಾದಮೇಲೆ ನೋಡೋಣ ಇಡ್ಲಿ ಪಾತ್ರೆಯಲ್ಲಿ ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅಂತ. ಕೆಳಗಡೆ ನೀರನ್ನು ಹಾಕಿದ್ದೀನಿ. ಅದಾದಮೇಲೆ ಮೇಲೆ ನಾವು ಸ್ವಲ್ಪ ಆಯಿಲ್ನ ಸವರ್ಕೊಂಡು ಸೇಮ್ ಇಡ್ಲಿ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಇದೇ ರೀತಿ ಸ್ವಲ್ಪ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಮಾತ್ರ ಹಾಕಿದ್ದೀನಿ. ಇದನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ. ಬಟ್ ಏನು ಅಂದರೆ ಕಪ್ ಕೇಕ್ ಏನಿದೆ ಇಡ್ಲಿ ಮೋಲ್ಡ್ಗಿಂತ ಕಪ್ ಕೇಕ್ ಮೋಲ್ಡಲ್ಲಿ ಮಾಡಿದ್ರೇ ಟೇಸ್ಟಾಗಿ ಬರೋದು. ಡಿಫ್ರೆನ್ಸ್ ತುಂಬ ಇದೆ. ಇಡ್ಲಿ ಮೋಲ್ಡಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿದ್ರಲ್ಲ ಕಪ್ ಕೇಕು, ಇದರಲ್ಲಿ ನಮಗೆ ಕೇಕ್ ರೀತಿ ಸಿಗುತ್ತೆ. ಬಟ್ ನೀವು ಇಡ್ಲಿ ಪಾತ್ರೆಯಲ್ಲಿ ಮಾಡಿದರೆ ಸೇಮ್ ಇಡ್ಲಿ ಯಾವ ರೀತಿ ಸ್ಮೂತಾಗಿ ಬರುತ್ತಲ್ಲ, ಸೊ ನಿಮಗೆ ಇಡ್ಲಿ ತಿಂದಂಗೆ ಆಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು, ನೀವು ಕಪ್ ಕೇಕ್ ಲೈನರ್ ಇಲ್ಲ ಅಂದರೂ ಕಪ್ಪಲ್ಲಿ ಈ ರೀತಿ ಹಾಕಿ ನೀವು ಬೇಯಿಸ್ಕೋಬೇಕು.
ಹಬೆಯಲ್ಲಿ ಬೇಯಿಸೋದು ಟೇಸ್ಟಾಗಿರಲ್ಲ. ಸೊ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ನಾನು ಈ ಕಪ್ ಕೇಕ್ ಮಾಡಿರೋ ಅಂಥದ್ದು ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ತುಂಬ ಖುಷಿಯಾಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಅದಕ್ಕೆ ನಾನಿಲ್ಲಿ 500 ಅದು ಕಾಣಿಸ್ತಿಲ್ಲ ಅಂತ ಅಂದ್ಕೊಳ್ತೀನಿ, ಬಟ್ ಆದರೂ ಒಂದು ಟ್ರೈ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.